ಏಲಕ್ಕಿ ನಮ್ಮನ್ನ ಅಡ್ಗೆ ಮಜ್ಜಿ ಕೆಂಪು ಮಜ್ಜಿ ತಲ್ದಿ ಮಜ್ಜಿ ಬೈಕ್ ಮಜ್ಜಿ ಎಲ್ಲ ಅಡ್ಗೆ ಮಾಡ್ತಿದ್ವಿ. ರೈಸ್ ಇದಾಗಿದೆ. ಚೆನ್ನಾಗಿ ಬಾಳೆ ಎಲೆಗೆ ಎಣ್ಣೆಯನ್ನ ಹಚ್ಚಿ ಉಂಡೆ ತಟ್ಕೋಬೇಕು. ತೋರಿಸ್ತಾರೆ. ನಿನ್ ಮುಖ ತೆಗಿತಲ್ಲ ಬಿಡು. ಇದನ್ನ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ನಾನು ನಿಮ್ಗೆ ತೋರಿಸ್ತೀನಿ. Hi guys, welcome back to my YouTube channel. So guys, we've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feel them. ಇವತ್ತು ನೋಡಿ ನಾನು ವ್ಲಾಗ್ನ ಎಲ್ಲಿಂದ ಶುರು, ನಮ್ಮ ತೋಟದಿಂದ. ಇದೆ ಊರಲ್ಲಿರೋದೇ ಒಂಥರ ಬ್ರೀತ್ ವೆರಿ ನೈಸ್. ಸೊ ಈಗ ಇದೇನಪ್ಪ ವ್ಲಾಗ್ ವಿಶೇಷ ಅಂದರೆ, ನಾನೀಗ ಈ ವ್ಲಾಗಲ್ಲಿ ನಮ್ಮ ಅಜ್ಜಿ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ಕಜ್ಜಾಯ ಮಾಡೋದು ಹೆಂಗೆ, ನಮ್ಮೂರ ಸ್ಟೈಲಲ್ಲಿ ಹೆಂಗೆ ಕಜ್ಜಾಯ ಮಾಡ್ತಾರೆ ಅಂತ ಈಗ ನಿಮಗೆ ತೋರಿಸ್ತೀನಿ. ಏನೇನು ಕ್ಲಿಪ್ಸ್ ಇರುತ್ತೋ ಎಲ್ಲ ಹಾಕ್ತೀನಿ ನೋಡಿ. ಕಜ್ಜಾಯನ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಜ್ಜಿ ಸ್ಟೈಲಲ್ಲಿ ಮನೇಲಿ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ರೆಸಿಪಿ ನೆಕ್ಸ್ಟ್ ಬರುತ್ತೆ. ಪ್ಲೀಸ್ ವಾಚ್ ಫುಲ್ ವೀಡಿಯೋ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಎಂಟರ್ಟೈನಿಂಗ್ ವೀಡಿಯೋಸ್, ಹೊಸ ಹೊಸ ರೆಸಿಪಿ ವೀಡಿಯೋಸ್ ಎಲ್ಲ ಬೇಕಂದ್ರೆ ನನ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಅದನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ನಮ್ಮ ಅಜ್ಜಿ ಏನೋ ಮಾಡ್ತಾ ಇದ್ದಾರೆ. ಈಗ ಬೆಲ್ಲನೆಲ್ಲ ಪುಡಿ ಮಾಡ್ಕೊತಿದ್ದೆ. ಬೆಲ್ಲ ಎಷ್ಟು ಬೆಲ್ಲ ಬೇಕು ಬಂದು ಇದಕ್ಕೆ? 1 kg ಸಮವಾಗಿನಾ? ಸೊ ಗೈಸ್ 1 kg ಅಕ್ಕಿಗೆ 1 kg ಬೆಲ್ಲ ಬೇಕಂತೆ. ನೋಡಿದ್ರಲ್ಲ, ಬೆಲ್ಲನಿಗೆ ಫಸ್ಟ್ ಪುಡಿ ಮಾಡ್ಕೊತಿದ್ದಾರೆ. ಅಕ್ಕಿನ ಆಲ್ರೆಡಿ ತೊಳೆದ್ಬಿಟ್ಟು ಡ್ರೈ ಮಾಡೋಕ್ಕೆ ಒಣಸಿಟ್ಟು ಬಿಸಿಲಿಗೆ ಇಟ್ಟಿದ್ದಾರೆ. ನೀವು ಹತ್ರ ಮಾಡ್ಕೊಬೋದು. ಅಕ್ಕಿನ ಇಟ್ಟು ಬಿಸಿಲಿಗೆ 1 kg ಅಕ್ಕಿಗೆ 1 kg ಬೆಲ್ಲ. ನೆಕ್ಸ್ಟು ಈಗ ಸ್ವಲ್ಪ ಐಟಮ್ಸ್ನ ಪುಡಿ ಮಾಡ್ಕೊಂಡು ಏನು ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಕಜ್ಜಾಯ ಹಾಕಕ್ಕೆ ಕುಟ್ಕೊಂತಾರದು ಮೆಣಸು, ಏಲಕ್ಕಿ, ಜೀರ್ಣಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು, ಪೌಡರ್ ಮಾಡ್ಕೋಬೇಕು. ಏಲಕ್ಕಿ, ಜೀರಿಗೆ, ಕಾಳು ಮೆಣಸು ಇದಿಷ್ಟು ಹಾಕಿ ಪುಡಿ ಮಾಡ್ಕೋಬೇಕು. ಅದನ್ನೆಲ್ಲ ಪುಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್, ಈಗ ತೊಳೆದಿಟ್ಟಿರೋ ಅಕ್ಕಿನ ಗ್ರೈಂಡ್ರಿಗೆ ಹಾಕಿ, ಗ್ರೈಂಡ್ರಿಗೆ ಹಾಕಿದ್ರೆ ಪುಡಿ ಆಗುತ್ತಾ? ನಾ ಬರೀ ಮಿಕ್ಸಿಗೆ ಹಾಕಿದ್ರೆ ಪುಡಿ ಆಗುತ್ತೆ ಅಂದ್ಕೊಂಡೆ. ನೋಡಿ ಗೈಸ್, ಇನ್ನೂ ಪುಡಿ ಹಾಕ್ಬೇಕು. ಇದು ಪುಡಿ ಆಗ್ತಾ ಇದೆ. ಪುಡಿ ಆದಮೇಲೆ ಈ ಥರ ಜರಡಿಯಲ್ಲಿ ಇದನ್ನು ಸೋಚ್ಕೋಬೇಕು. ಈ ಥರ ಹಾಕ್ಬೇಕು. ಇದು ಅಕ್ಕಿ ಇಲ್ಲಿ ಪುಡಿ ಆಗ್ತಾ ಇದೆ, ಇಲ್ಲಿ ಸೋಸ್ಕೊತಾ ಇದೆ. ಕಜ್ಜಾಯ ಮಾಡೋದು ಹಿಂಗೆ ಮಾಡ್ಕೊ. ಬೇಗ ಉದುರುತ್ತೆ ನೀ ಅಲ್ಲಾಡ್ಸೋದ್ಕಿಂತ. ತೆಗಿ ಒಂದ್ಸತಿ ಕೆಳಗೆ ಹೆಂಗಾಯ್ತಂತ. ಇಷ್ಟು ಸಾಫ್ಟ್ ಇರಬೇಕಾ? ಫುಲ್ ರೈಸ್ ಪುಡಿ ಆಗಬೇಕು. ಇಲ್ಲಿ ನೋಡಿ ಗೈಸ್, ಇಷ್ಟು ಸಾಫ್ಟ್ ಬರಬೇಕು, ಆವಾಗಲೇ ಕಜ್ಜಾಯ ಚೆನ್ನಾಗಿ ಬರೋದು. ಈಗ ಚೆನ್ನಾಗಿ ನೈಸ್ ಮಾಡ್ಕೊ, ನಾವು ಸಿಗ್ತೀವಿ ಆಮೇಲೆ. ಬೆಲ್ಲ ಆಗ್ತಿದೆ, ಎಲ್ಲ ಆಗಲಿ. ನೆಕ್ಸ್ಟು ಅದರದ್ದು ಪ್ರಾಸೆಸ್ ಏನು ಅಂತ ನೆಕ್ಸ್ಟು ನೋಡುವ. ಈಗ ನೋಡಿದ್ರಲ್ಲ ಏನೇನಾಯ್ತು ಅಂತ ನೋಡಿ ಹೇಳ್ತೀನಿ. ಫಸ್ಟು ಅಕ್ಕಿನ ತೊಳೆದು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡಾದಮೇಲೆ ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಬೆಲ್ಲ ತೊಗೊಳ್ಳಿ. ಅಕ್ಕಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಜರಡಿಯಲ್ಲಿ ಜಾರಿಸ್ಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಳಿ, ನೈಸ್ ಪೌಡರ್. ಆಮೇಲೆ ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಕಾಯನ್ನು ತುರಿಯುವ ಸಮಯ.
ಗಾಯ್ಸ್ ಈಗ ಫೈನಲಿ ಒಬ್ಬ ಎಂತ ಅಂತಾರೆ ಕಜ್ಜಾಯ ಮಾಡೋದು ರೆಡಿ ಮಾಡ್ತಾರೆ. ಈಗ ನಮ್ಮ ಅಜ್ಜಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಬೆಲ್ಲನ ಹಾಕಿ ಕಾಯಿಸ್ತಾ ಇದ್ದಾರೆ ನೋಡಿ. ಆ ಬೆಲ್ಲ ಚೆನ್ನಾಗಿ ಫುಲ್ ಕರಗ್ಬೇಕು, ಮೆಲ್ಟ್ ಆಗ್ಬೇಕು. ಗಟ್ಟಿ ಆಗ್ಬೇಕಲ್ಲ, ಫುಲ್ ಗಟ್ಟಿ ಆಗ್ಬೇಕು. ಅದೇ ಫುಲ್ ಮೆಲ್ಟ್ ಆಗ್ಬೇಕು, ಮೆಲ್ಟ್ ಆಗಿ ಪಾಕ ಆಗ್ಬೇಕು. ಈಗ ಫಸ್ಟ್ ಸ್ಟೆಪ್ ಬೆಲ್ಲನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ, ಪಾಕ ಆಗೋ ತನಕ ಈ ತರ. ಓ ಈಗ ಫುಲ್ ನೀರಾಯ್ತಲ್ಲ, ಫುಲ್ ಗಟ್ಟಿ ಇರೋದೆಲ್ಲ ಮೆಲ್ಟ್ ಆಗಿದೆ. ಕಜ್ಜಾಯ ಮಾಡುವ ವಿಧಾನ: ಮೊದಲು ದೊಡ್ಡ ಪಾತ್ರೆಗೆ ಬೆಲ್ಲವನ್ನು ಹಾಕಿ ಕರಗಿಸಿಕೊಳ್ಳಿ. ಆಂಟಿ ಅಬ್ಬಾ ಆಟ ಇದೆಲ್ಲ ಇನ್ನು ಮೆಲ್ಟ್ ಆಗ್ಬೇಕು. ಗಾಯ್ಸ್ ಕಷ್ಟ ಇದೆ ಗಾಯ್ಸ್ ಕಜ್ಜಾಯ ಮಾಡೋದು ಒಳ್ಳೆ ಸೌದೆ ಒಲೆಯಲ್ಲಿ. ಗೈಸ್ ಇದಾಗಿದೆ. ಕಣ್ಣೆಲ್ಲ ನೀರು ಬಂದ್ಬಿಟ್ಟು ಎಷ್ಟು ಕಷ್ಟ ಪಟ್ಕೊಂಡು ಕಜ್ಜಾಯ ಮಾಡ್ತಿದೆ ನೋಡಿ, ಕಣ್ಣಲ್ಲೆಲ್ಲ ನೀರು ಹಾಕೊಂಡು. ಇಲ್ಲಿ ನೋಡಿ ಈಗ ಇದು ಹೆಂಗ ಬಬಲ್ಸ್ ಬರ್ತಿದೆ ನೋಡಿ. ಇದಿನ್ನೂ ಕರ್ಕಲ್ಲಮ್ಮ. ಈಗ 1 by 1 ನೆಕ್ಸ್ಟ್ ಏನೇನ್ ಹಾಕ್ಬೇಕು ಇದಕ್ಕೆ ಅಂತ ನಾವು ತೋರ್ಸ್ಕೊಡ್ತೀವಿ ನೋಡಿ. ಆಫ್ ಮಾಡು. ಜೀರ್ಣಕ್ಕಿ, ಯಾಲಕ್ಕಿ, ಮೆಣಸಿನ್ಕಾಳು ಅದಿಷ್ಟನ್ನ ಪೌಡರ್ ಮಾಡೋದನ್ನ ಹಾಕಿ ಚೆನ್ನಾಗಿ ಈಗ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಏನೇನ್ ಹಾಕಿದಾರೆ ಅಂದ್ರೆ ಜೀರಿಗೆ ಕಾಳು, ಏಲಕ್ಕಿ, ಪೆಪ್ಪರ್, ಬ್ಲಾಕ್ ಪೆಪ್ಪರ್, ಕಾಳು ಮೆಣಸಿನ ಪುಡಿ ಎಲ್ಲದನ್ನ ಪೌಡರ್ ಮಾಡ್ಕೊಂಡು ಈಗ ಈ ತರ ನೀರ್ಗೆ ಹಾಕಿ ನೋಡ್ತಾರ ಅದು ಪಾಕ ತರ ಆಗಿದ್ಯಾ, ಗಟ್ಟಿ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಬೇಕು. ಆಗ್ತಾ ಇಲ್ಲ ಇನ್ನು, ಸೊ ಇನ್ನ ಸ್ವಲ್ಪ ಅದನ್ನ ಕಾಯಿಸ್ಬೇಕು. ಇದು ಚೆನ್ನಾಗಿ ಗಟ್ಟಿ ಆಗೋವರೆಗೂ ನೀರಿಗೆ ಹಾಕಿದ್ರೆ ಅದು ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಅಲ್ಲಪ್ಪ. ಅದು ನೀರಿಗೆ ಹಾಕೋದು ಏನಕ್ಕೆ ಹೇಳಿ ನೀನು. ಕಜ್ಜಾಯ ಮಾಡೋದು ಬಟ್ ಸೌದೆ ಒಲೆಯಲ್ಲಿ ಸ್ವಲ್ಪ ಕಣ್ಣು ಗುರಿಯುತ್ತೆ. ಈಗ ಮತ್ತೆ ಅದನ್ನ ನೀರಿಗೆ ಹಾಕಿ ಚೆಕ್ ಮಾಡ್ತಾರೆ ನೋಡಿ. ಇನ್ನೂ ಸ್ವಲ್ಪ ಆಗ್ಬೇಕು, ಗಟ್ಟಿ ಆಗಿಲ್ಲ. ಈ ತರ ಸ್ವಲ್ಪ ನೀರ್ ಹಾಕೊಂಡು ಟೆಸ್ಟ್ ಮಾಡ್ಕೋಬೇಕು, ಅದು ಒಟ್ಟಿಗೆ ಕಂಬೈನ್ ಆಗ್ಬೇಕು. ಇನ್ನೊಂದ್ ಸ್ವಲ್ಪ ಬೇಕನ್ಸುತ್ತೆ. ಇಲ್ಲಿ ನೋಡಿ ಈ ತರ ಗಟ್ಟಿ ಉಂಡೆ ಆಗ್ಬೇಕದು. ಬೆಲ್ಲ ಪಾಕ ಚೆನ್ನಾಗಿ ಕಾದ್ಮೇಲೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕಲ್ಲ ಬಾ. ಬಿಟ್ರೆ ಎಂತ ಮಿಕ್ಸ್ ಮಾಡೋದ್ ಬಿಟ್ರೆ ಎಂತತ್ತ ಬುಡ ಹಿಡಿಯುತ್ತೆ, ಅದಕ್ಕೋಸ್ಕರ ಹಿಂಗ್ ಮಿಕ್ಸ್ ಮಾಡ್ತಾ ಇರ್ಬೇಕು ಪಾಕ ಚೆನ್ನಾಗಿ ಬರಕಿಲ್ಲ. ಗೈಸ್ ಈಗ ಇದಕ್ಕೆ ಕಾಯನ್ನು ಹಾಕ್ಬೇಕು, ಚೂರು ಹಿಂಗ್ ಹಾಕಬೇಕು ನೋಡಿ. ಇವ್ರು ಹಿಂಗ್ ಹಾಕ್ತಾರೆ ಆತರ ಹಾಕ್ಬೇಕು. ಬೆಲ್ಲ ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಇದಕ್ಕೆ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಎಂತ ಹಾಕ್ತಿದ್ದೆ ಪದ್ದು, ಎಂತ ಇದು ಅಕ್ಕಿನ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ನೋಡಿ ಹಾಕೋಬೇಕು. ಮೇಲಿಂದ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ಅದು ಚೆನ್ನಾಗಿ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ. ಇದು ಸ್ವಲ್ಪ ಇದನ್ನ ಎಂತ ಆಯ್ಕಮ್ಮ, ಇನ್ನು ದಪ್ಪ ಆಯ್ಕದು ದಪ್ಪ ಎಳಿಗೆ ಹಾಸ್ಕೊಂಡು ತನ್ಸ್ಕೊಂಡು ತೊಣಸಿ ಬಿಳಿ ಮಾಡಿ ಎಣ್ಣೆ ಬಿಡಿ. ನೋಡಿ ಗೈಸ್ ಈಗ ಈ ತರ
ಆಗಿದೆ. ಇದು ನೆಕ್ಸ್ಟ್ ಪ್ರಾಸೆಸ್. ಇನ್ನು ಇದು ಚೆನ್ನಾಗಿ ಕಾದು ಮಿಕ್ಸ್ ಆಗಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಪ್ರಾಸೆಸ್ ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿ. ನನಗಂತೂ ಕಣ್ಣಲ್ಲಿ ಬಂದ್ಬಿಡ್ತೀವಿ ಅಲ್ಲಿ ಹತ್ರ ನಿಂತ್ಕೊಂಡು. ಈಗ ಚೆನ್ನಾಗಿ ಆಗ್ಲಿ, ಬೆಂದಾದ್ಮೇಲೆ ಅದು ಹೆಂಗ್ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ, ಅದು ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂತ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಇದು ಇದು ಮೇಲೆ ಕತ್ತರಿಸಿ ಬಿಡುತ್ತೆ ಅಂದ್ಕೊಂಡು ಈ ತರ ಆಗ್ಬೇಕು ನೋಡಿ. ಈ ತರ ಕನ್ಸಿಸ್ಟೆನ್ಸಿ ನೋಡಿ, ಅದು ಹೆಂಗ್ ಬರ್ತದೆ ಆ ತರ ದಪ್ಪ ದಪ್ಪ ಆಗ್ಬೇಕು. ಅಲ್ಲಿ ಝೂಮ್ ಹಾಕಿ ತೋರಿಸ್ತೀನಿ ಒಂದ್ಸತಿ ಅಲ್ಲಿ ಹೆಂಗ್ ಬರ್ತಿದೆ ಅದಂತ ನೋಡಿ ಗೈಸ್. ಆ ತರ ದಪ್ಪ ಆಗ್ಬೇಕು ನೋಡಿ. ಇನ್ನು ಕಾಯಿಸ್ಬೇಕು ಸ್ವಲ್ಪ, ಅದನ್ನ ಇನ್ನು ದಪ್ಪ ಆಗ್ಬೇಕು ಕನ್ಸಿಸ್ಟೆನ್ಸಿ. ಸೊ ಈಗ ಇದಾಗಿದೆ ಗೈಸ್. ಈಗ ಇದಾಗಿದೆ. ಇದನ್ನ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಆಗ್ಬೇಕು. ನೋಡಿ, ಈ ತರ ಪಾಕ ರೆಡಿ ಆದಾಗ ಆ ಪಾಕನ ಇವಾಗ ಏನ್ ಮಾಡ್ಬೇಕು, ಪಾಕಕ್ಕೆ ಅಕ್ಕಿ ಮತ್ತೆ ನಾವು ಪುಡಿ ಮಾಡ್ಕೊಂಡಿರೋ ಪೌಡರ್ಸ್ ಮತ್ತೆ ಬೆಲ್ಲ ಇದಿಷ್ಟೇ ಹಾಕಿರೋದು, ಬೇರೆ ಏನು ಹಾಕಿಲ್ಲ. ಈಗ ಅದನ್ನ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಈಗ ನಾವು ತೋರಿಸ್ತೀವಿ ನೋಡಿ. ಅದಷ್ಟು ದಪ್ಪ ಆಗಿದೆ, ಸ್ವಲ್ಪ ತಣಿಸ್ಬೇಕಂತೆ. ಅದನ್ನ ತಣಿಸೋದು ಹೆಂಗೆ, ಅದ್ರ ಪ್ರಾಸೆಸ್ ಏನು ಅಂತ ನಾನು ಈಗ ತೋರಿಸ್ತೀನಿ ನಿಮ್ಗೆ ನೋಡಿ. ಮಾಡಿ ಕ್ಲೀನ್ ಮಾಡ್ಕೊಂಡು ಬಾಳೆಲೆ ಮೇಲೆ ಎರಿನಿ. ಎಣ್ಣೆ ಉದ್ದಕಣಿ ಬಾಳೆಲೆ. ಈಗ ಚೆನ್ನಾಗಿ ಬಾಳೆ ಎಲೆ ಮೇಲೆ ಎಣ್ಣೆ ಉತ್ಕೊಳ್ಳೋಣ ಸ್ವಲ್ಪ, ಯಾಕಂದ್ರೆ ಪಾಕ ಇದ್ರ ಮೇಲೆ ಇಟ್ಕೋಬೇಕಂತೆ. ಅದಕ್ಕೋಸ್ಕರ ಎಲೆಗೆ ಅಂಟಬಾರ್ದು ಅಂತ ಚೆನ್ನಾಗಿ ಬಾಳೆ ಎಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಎಣ್ಣೆನ ಚೆನ್ನಾಗಿ ಬಾಳೆ ಎಲೆಗೆ ಹಚ್ಕೊಳ್ಳೋಣ. ಎಣ್ಣೆ ಪ್ಯಾಕೆಟ್ ಈಗ ನೋಡಿ ಗೈಸ್, ಈ ತರ ಪಾಕ ರೆಡಿ ಆಗಿದೆ. ಅದನ್ನ ಬಾಳೆ ಎಲೆ ಮೇಲೆ ಈ ತರ ಹಾಕೊಂತಿದ್ದಾರೆ. ಈಗ ನೋಡಿ, ಈ ತರ ಆಗ್ಬೇಕು. ಈಗ ಇದನ್ನ ಎಂತ ಮಾಡ್ಕೋದು, ಇದನ್ನ ಬಿಲ್ಲಿ ಮಾಡಿ ಎಣ್ಣೆ ಬಿಡು. ಬಿಲ್ಲಿ ಅಂದ್ರೆ ಉಂಡಿ ತರ ಮಾಡಿ ಇದ್ ಮಾಡುದಾ, ತಟ್ಕೊಂಡು ಶೇಪ್ ಅಲ್ಲಿ, ಕಜ್ಜಾಯ ಶೇಪ್ ಅಲ್ಲಿ ಮಾಡ್ಕೋಬೇಕು. ಈಗ ಅದನ್ನ ನೋಡಿ ಗೈಸ್, ನೋಡಿ ಎಸ್ ನೋಡಿ. ಈಗ ಇದು ಕನ್ಸಿಸ್ಟೆಂಟ್ ಇವಾಗ ಈ ತರ ಇದೆ. ಇದು ಗಟ್ಟಿ ಆಗಾಗ್ ಬಿಡ್ಬೇಕು, ಸ್ವಲ್ಪ ತಣ್ಣದ್ರೆ ಗಟ್ಟಿ ಆಗ್ತಲ್ಲ. ಈಗ ಇದನ್ನ ಚೆನ್ನಾಗಿ ಬಾಳೆ ಎಣ್ಣೆ ಹಚ್ಕೊಂಡು ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲಾ ಕಡೆ. ಗಟ್ಟಿ ಆಗ್ತಾ ಇದೆ ಉಂಡೆ ಆಗೋಕ್ಕೆ. ಆಯ್ತಾ ಗಟ್ಟಿ ಆಗ್ತಾ ಇದೆ ಗಟ್ಟಿ. ಆತರ ಮಾಡಿ ನೋಡಿ, ಆತರ ಶೇಪ್ ಮಾಡಿ ಕಜ್ಜಾಯನ ಎಣ್ಣೆಯಲ್ಲಿ ಬಿಡೋದು ಅಷ್ಟೇ. ವೆರಿ ಸಿಂಪಲ್ ಅಲ್ವಾ ಗೈಸ್? ಬಟ್ ಸ್ವಲ್ಪ ಪ್ರಾಸೆಸ್ ಕಷ್ಟ ಅಷ್ಟೇ. ಅದು ಬೆಲ್ಲ ಪಾಕ ಸರಿಯಾಗಿ ಬಂದಿಲ್ಲ ಅಂದ್ರೆ ಯಾವ್ದು ಸರಿಯಾಗಿ ಬರಲ್ಲ. ಬೆಲ್ಲ ಪಾಕ ಗಟ್ಟಿ ಆಗ್ಬೇಕಷ್ಟೇ. ಈಗ ಇದನ್ನ ಗಟ್ಟಿ ಆಗ್ಲಿ, ಚೆನ್ನಾಗಿ ಗಟ್ಟಿ ಆದ್ಮೇಲೆ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಕಜ್ಜಾಯ ರೆಡಿ. ವೆರಿ ಸಿಂಪಲ್ ಅಂಡ್ ಈಸಿ ಅಜ್ಜಿ ರೆಸಿಪಿ. ನೋಡಿದ್ರಲ್ಲ ಹೆಂಗ್ ಮಾಡ್ಬೋದು ಅಂತ. ಈಗ ನೆಕ್ಸ್ಟ್ ಪ್ರಾಸೆಸ್ ಫುಲ್ ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ಹೆಂಗೆ ಎಣ್ಣೆ ಕರಿಯೋದು ಕೂಡ ಇಂಪಾರ್ಟೆಂಟೇ. ದಪ್ಪ ಆಗ್ತದೆ ನೋಡಿ, ಹೆಂಗೆ ಮಾಡಿದ್ರೆ ಲುಡಿ ಹೆಂಗಾಗ್ತದೆ, ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಈಗ ಅದು ಸ್ವಲ್ಪ ಹಿಂಗೆ ಬಾಳೆಲೆ ಆಚೆ ಬರಬಾರ್ದು ಅಂತ
ನಮ್ಮ ಅಜ್ಜಿ ಅವಾಗ ಒಳ್ಳೆ ಹೆಡ್ ಕುಕ್ಕು ಗೈಸ್. ಇವಾಗ ಏನು ಅಡುಗೆ ಮಾಡಲ್ಲ ಅಷ್ಟೆ, ಬಟ್ ಅವ್ರ ಈಗ ನಾನು ಮಾಡಿಸ್ತೀನಿ ಅಡುಗೆ. ಒಳ್ಳೊಳ್ಳೆ ರೆಸಿಪೀಸ್ನ ಮಾಡಿಸಿ ನಿಮಗೂ ಹೇಳ್ತೀನಿ ಹೆಂಗೆ ಇರುತ್ತೆ ಅಂತ. ಅವರು ಆಗ ಒಳ್ಳೆ ಫೇಮಸ್ ಇರುತ್ತಲ್ಲ ಪದ್ದು ನಿನ್ನ ಅಡುಗೆ. ಹಾ, ಊರಿಗೆಲ್ಲ ಫೇಮಸ್ ಪದ್ದು ಅಡುಗೆ. ಏನೇನು ಅಡುಗೆ ಮಾಡ್ತಿದ್ದೆ? ಸಾಮಾನ್ಯ ಅಡುಗೆ ಮಜ್ಜಿ, ಕೆಂಪು ಮಜ್ಜಿ, ತಲ್ದಿ ಮಜ್ಜಿ, ಬೈಕ್ ಮಜ್ಜಿ ಎಲ್ಲ ಅಡುಗೆ ಮಾಡ್ತಿದ್ದೆ. ಏನೇನು ಅಡುಗೆ ಮಾಡ್ತಿದ್ದೆ? ಸ್ಪೆಷಲ್ ಅಂತ ನಿಂದು? ಸ್ಪೆಷಲ್ ನಬ್ಲಿ ಮೂಲಿ ಬೈಕ್, ಕೋಳಿ ಸಾರು, ಕೋಳಿ ಸುಕ್ಕ, ಕೋಳಿ ಸಾರು, ಕೋಳಿ ಸುಕ್ಕ, ಮತ್ತೆ ಒಂದು ತಾಳು ಹ್ಮ್ ಬೈಕ್ ಮಜ್ಜಿಗೆ ಹಿಂಗೆ ಚಿಕ್ಕಲಿ ಎತ್ತರಸು ಮಾಡಿ ಪೈಸೆ ಮಾಡಿ ಒಳ್ಳೆ ಹಿಟ್ಟಿ ಬಸಿ ಶೃಂಗಾರ ಮಾಡಿ ಕೂರಿಸಿ. ನೀನೇ ಸಿಂಗಾರ ಮಾಡ್ತಿದ್ದಿ ಅವರಿಗೆಲ್ಲ? ಮತ್ತೆ ಮೇಕಪ್ ಮಾಡೋದು? ಓ, ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರಿ. ಪರವಾಗಿಲ್ಲ ಪರವಾಗಿಲ್ಲ. ಇಲ್ಲಿ ನೋಡಿ ಈಗ ಅದನ್ನ ತೆಗೆದು ಆಲ್ರೆಡಿ ಉಂಡೆ ಮಾಡ್ತಿದ್ದಾರೆ. ಈ ತರ ಬಾಳೆಲೆ ಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಹಾಕೊಂಡಿದ್ದಾರೆ. ಇಷ್ಟೇ, ಚಿಕ್ಕ ಚಿಕ್ಕದಾಗಿ. ದೊಡ್ಡದ್ ಬೇಕಾದ್ರೆ ನೀವು ದೊಡ್ಡದ್ ಮಾಡ್ಕೋಬಹುದು, ಚಿಕ್ಕದ್ ಬೇಕಾದ್ರೆ ಚಿಕ್ಕದ್ ಮಾಡ್ಲಕ್ಕಲ್ಲ ಬಾ. ಇದ್ರಲ್ಲೊಂದು ಎಷ್ಟು ಹತ್ರ ಸಾಧ್ಯ? 50? 100 ಗೈಸ್. ಇದಿಷ್ಟರಲ್ಲಿ 100 ಕಜ್ಜಾಯ ಮಾಡ್ಬೋದಂತೆ ನೋಡಿ. ಅದಿಷ್ಟು ಗಟ್ಟಿ ಆಗ್ತಾ ಇದೆ ಇವಾಗ. ಇಲ್ಲಿ ನೋಡಿ, ಇದು ಎಣ್ಣೆದಲ್ಲೇ ಚೆನ್ನಾಗಿ ಅದನ್ನ ಹಿಂಗ್ ಮಾಡ್ಕೊಂಡು ಅದನ್ನ ಎಣ್ಣೆಲಿ ಬಿಡೋದು ಆಮೇಲೆ, ಅಷ್ಟೇ ಅಲ್ಲ? ಈಗ ಅದು ಬಾಳೆಲೆ ಆಗ್ಲಿ, ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಕಜ್ಜಾಯ ಎಷ್ಟು ಆಗಿದೆ ಕಜ್ಜಾಯ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ನೋಡುವ ಎಷ್ಟಾಗಿದೆ ಅಂತ. ನೋಡಿ ಅದನ್ನ ಎಣ್ಣೆಗೆ ಬಿಟ್ಟು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ರಿವ್ಯೂ ಕೊಡುವ. ಓಕೆ, ವೇಟ್ ಮಾಡುವ. ಈಗ ಆಗ್ಲಿ, ಇದನ್ನ ನಾವು ಸೇರ್ಕೊಂಡು ಸ್ವಲ್ಪ ಮಾಡೋದು. ಕೈಗೆ ಎಣ್ಣೆ ಮಾಡ್ಕೊಂಡು ಈಗ ಬನ್ನಿ ಗೈಸ್ ಇದನ್ನ ಮಾಡಿ. ದಪ್ಪ ದಪ್ಪ ಬಿಟ್ಟು ಕಾಣಿ ಸ್ವಲ್ಪ. ನೋಡಿ ಗಾಯ್ಸ್, ನಾ ಮಾಡಿರೋ ಇನ್ನೂ ಗಟ್ಟಿ ಹಾಕಿದೆ, ತೆಳ್ಳಗಿದೆ. ಹಾ, ಈಗ ಸಿಂಚು ಮಾಡಲ್ಲ ಆಂಟಿ, ಅದು ಬಿಡ ಆಂಟಿ. ನೋಡಿ ಗಾಯ್ಸ್, ಕಜ್ಜಾಯ ಸಿಂಚು ನನ್ನ ಕೈಲಿದೆ, ಆಗಲ್ಲ ಗಾಯ್ಸ್. ಇವ್ರು ಮಾಡ್ಲಿ, ನಾವು ನೋಡ್ಬಿಟ್ಟು ಚೆನ್ನಾಗ್ ಆದ್ಮೇಲೆ ತಿನ್ನೋಣ. ತಿಂದ್ಬಿಟ್ಟು ರಿವ್ಯೂ ಕೊಡೋಣ ನಿಮ್ಗೆ. ಬನ್ನಿ, ಇವ್ರು ಇದನ್ನ ಮಾಡ್ಲಿ. ಸೊ ಗಾಯ್ಸ್, ಈಗ ಬನ್ನಿ ಕಜ್ಜಾಯನ ಎಣ್ಣೆಗೆ ಬಿಟ್ಟು ಹೆಂಗಾಗಿದೆ ಅಂತ ತೋರಿಸ್ತಾರೆ. ಲೆಟ್ಸ್ ಗೋ. ನೋಡಿ, ಇದೆಲ್ಲ ಆಗಿದೆ, ಈಗ ರೆಡಿ ಆಗಿದೆ. ಈಗ ನೋಡಿ ಕಜ್ಜಾಯ ರೆಡಿ ಆಗ್ತಾ ಇದೆ. ಈ ತರ ಬಾಳೆಲೆಗೆ ಎಣ್ಣೆ ಹೊತ್ಕೊಂಡು ಮಾಡಿರೋ ಪಾಕನ ಈ ತರ ಉಂಡೆ ತಟ್ಕೋಬೇಕು. ಈಗ ಬಾಣ್ಲಿಗೆ ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಇಲ್ಲಿದೆಯಲ್ಲ, ಇದನ್ನ ಎಣ್ಣೆಲಿ ಬಿಡ್ಬೇಕು. ಅಲ್ಲ ಪದ್ದು? ಈಗ ಒಂದೊಂದನ್ನ ಎತ್ಕೊಂಡು ಎಣ್ಣೆಗೆ ಬಿಟ್ಟು ಉಲ್ಟಾ ಮಾಡು. ಕಾವು ಸ್ವಲ್ಪ ಜಾಸ್ತಿ ಆಗ್ಬಾರ್ದು, ಮೀಡಿಯಂ ಆಗಿರ್ಬೇಕು. ಅವಾಗ ಎರಡು ಕಡೆ ಬೆಂದ್ಕೊಳುತ್ತೆ. ಈ ತರ 2 ಸೌಂಡ್ ಇಟ್ಕೊಂಡು ಎತ್ತಬೇಕು. ಈಗ ನೋಡಿ, ಇದರಲ್ಲಿ ಎಣ್ಣೆ ಸಿಕ್ಕಿರುತ್ತೆ, ಅದನ್ನ ಚೆನ್ನಾಗಿ ಎಣ್ಣೆ ಹೀರ್ಬಿಟ್ಟು ಒಂದೊಂದೇ ಕಜ್ಜಾಯನ ಹತ್ರ ಬೇಯಿಸ್ಕೋಬೇಕು. ನೋಡಿ ಗೈಸ್, ನಮ್ಮ ಅಜ್ಜಿ ಮಾಡ್ತಿದ್ದಾರೆ ನೋಡಿ. ಇದನ್ನ ಉಲ್ಟಾ ಮಾಡ್ಕೋಬೇಕು.
ಚೆನ್ನಾಗಿ ಕಜ್ಜಾಯ ಬಂದ ಮೇಲೆ ಅದರಲ್ಲಿ ಎಣ್ಣೆನ ಅರ್ತು ಬಿಟ್ಟು ಹಾಕೋದು. ಬಿಡಂತ ಇವಾಗ ಆಯ್ತಾರೆ. ಈಗ ಗಾಯ್ಸ್ ನಾನು ಇಲ್ಲಿ ಅವ್ರು ಅಲ್ಲಿ ಮಾಡ್ತಿದ್ದಾರೆ, ನಾನು ಇಲ್ಲಿ ಮಾಡ್ತಿದ್ದೀನಿ. ಎಣ್ಣೆ ಕಾಯಿ ಗ್ಯಾಸಲ್ಲಿ ಚೆನ್ನಾಗಿ ಬರುತ್ತಾ ಸ್ಟವ್ ಐ ಮೀನ್ ಎಂಥದ್ದು ಒಲೆಯಲ್ಲಿ ಚೆನ್ನಾಗಿ ಬರುತ್ತಾ ನೋಡೋಣ. ಈಗ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ, ಎಣ್ಣೆ ಕಾದಿದೆ, ಇನ್ನೊಂದು ಸ್ವಲ್ಪ ಕಾಯಿಲಿ. ಇವಾಗ ನಮ್ಮ ಸಿಂಚೋರ್ ತಂದು ಇದಕ್ಕೆ ಹಾಕ್ತಾರೆ. ನಾವು ಫ್ರೈ ಮಾಡೋಣ. ಫ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ನಿಮಗೆ ಹೇಳ್ತೀನಿ. ನಾವು ಇಲ್ಲಿ ಬಿಡ್ತು. ಗಾಯ್ಸ್ ಈಗ ಫೈನಲಿ ಕಜ್ಜಾಯ ರೆಡಿ ಆಗಿದೆ. ನೋಡಿ ನಿಮ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಫೋಕಸ್ ಮಾಡೋದು. ಕಜ್ಜಾಯ ರೆಡಿ ಆಗಿದೆ. ಈಗ ಜಸ್ಟ್ ರೆಡಿ ಆಗಿರೋದು. ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೂ ಸ್ಮೂತ್ ಆಗತ್ತಂತೆ. ಸ್ಮೂತ್ ಆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ರೋಸ್ಟ್ ಕುರುಮ್ ಕುರುಮ್. ಒಬ್ರೊಬ್ರಿಗೆ ರೋಸ್ಟ್ ಆಗಿರೋ ಕಜ್ಜಾಯನೇ ಇಷ್ಟ ಆಗುತ್ತೆ. ಸೊ ಈಗ ಅದನ್ನ ಟೇಸ್ಟ್ ಮಾಡೋಣ. ಬನ್ನಿ, ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ನೋಡಿ ಕಜ್ಜಾಯ ಅನಿಸ್ತಾ ಇದೆಯಾ? ಫೋಕಸ್ ಜಾಸ್ತಿ ಆಯ್ತಾ? ಹೆಂಗಾಗಿದೆ ನೋಡಿ. ಸೊ ಈಗ ಈ ಕಜ್ಜಾಯನ ತಿಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಈಗ ಕುರುಮ್ ಕುರುಮ್ ಆಗಿದೆ ಸ್ವಲ್ಪ. ನಂಗಂತೂ ಕುರುಮ್ ಕುರುಮ್ ಕಜ್ಜಾಯನ ಇಷ್ಟ. ಆಯ್ತು ನೋಡಿ, ಸಕಾಲ ಒಳಗಡೆ. ನಿಂಗೂ ಬೇಕಾ? ಬೆಕ್ಕಿ ಕೊಟ್ಟು ಕಜ್ಜಾಯ ಹೇಗಿದೆ? ಟೇಸ್ಟ್ ಹೇಗಿದೆ? ಹೆಂಗಿದೆ? ವಾಯ್ಸ್ ಕಜ್ಜಾಯ ಮಾತ್ರ ಸಕಾಲಾಗಿದೆ. ನಿಮ್ಗೆ ತಿನ್ಬಿಡ್ತೀನಿ. ಕಜ್ಜಾಯ ಮಾತ್ರ ಸಕಾಲಾಗಿದೆ. ನಿಮಗೂ ಕಜ್ಜಾಯ ಮಾಡಬೇಕು ಮನೇಲಿ ಈಸಿಯಾಗಿ ಸಿಂಪಲ್ ಆಗಿ ಮಾಡಬೇಕು ಅಂತಿದ್ರೆ ಈ ಕಜ್ಜಾಯ ರೆಸಿಪಿನ ಟ್ರೈ ಮಾಡಿ. ಹೆಂಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ? ಸಿಂಪಲ್ ಅಲ್ಲ, ಇಷ್ಟು ಈಸಿ. ನಂಗೆ ಗೊತ್ತಿಲ್ಲ ಇಷ್ಟು ಈಸಿಯಾಗಿ ಬಂದು. ನಾನು ಏನೇನೋ ಸ್ಟೆಪ್ಸ್ ಇರುತ್ತೆ ಕಜ್ಜಾಯ ಮಾಡಕ್ ಅನ್ಕೊಂಡಿದ್ದೆ. ನೋಡಿ ಸಕಾಲಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಕಜ್ಜಾಯ ವೆರಿ ಸಿಂಪಲ್ ಆ್ಯಂಡ್ ಈಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನೂ ಇದೇ ಥರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಇನ್ನೂ ಹೊಸ ಹೊಸ ಥರದ್ದು ರೆಸಿಪೀಸ್ನ ಮಾಡೋಕ್ಕೆ ಟ್ರೈ ಮಾಡೋಣ. ಅಜ್ಜಿ ಯಾವ್ದು ಫೇಮಸ್ ಮಾಡ್ತಾರೆ. ನಾನ್ ವೆಜ್ ಮಾಡಿಸ್ತೀನಿ ನೆಕ್ಸ್ಟ್ ಅವ್ರ ಹತ್ರ. ಈಗ ಸ್ವೀಟ್ ಆಯ್ತಲ್ಲ, ಸ್ವಲ್ಪ ಖಾರ ಏನಾದರೂ ತಿನ್ನೋಣ. ಸೊ ಇಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಅಜ್ಜಿ ರೆಸಿಪಿ ಹೆಂಗಿತ್ತು ಅಂತ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು ಕಜ್ಜಾಯ. ಮತ್ತು ಇದು ನನ್ನ ಫೇವ್ರೇಟ್ ಕೂಡ ಕಜ್ಜಾಯ ಸ್ವೀಟಲ್ಲಿ. ಸೊ ಇಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಮಿಸ್ ಮಾಡ್ಕೊತಾ ಇರಿ. ಬಾಯ್.